ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಎಲ್ಲರಿಗೂ ಸಹ ಧನ್ಯವಾದವನ್ನು ಹೇಳ್ತೇನೆ ಬಂದಿದ್ದಕ್ಕಾಗಿ. ಈಗ ಕರ್ನಾಟಕದಲ್ಲಿ 3 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದಾಯಿತು. ಈಗ 3 ತಿಂಗಳಿಂದ ಮಂತ್ರಿಗಳು ಯಾರು ಅನ್ನುವಂಥ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ. 3 ವರ್ಷ ಇಡೀ ಅದನ್ನೇ ಮಾಡಿದ್ದು. ಈಗ 3 ತಿಂಗಳಿಂದ ನಮಗೆ ಯಾವ ಮಂತ್ರಿಗಳು, ಯಾವ ಇಲಾಖೆಗೆ ಯಾವ ಮಂತ್ರಿಗಳು ಅನ್ನೋದು ನಮಗೆ ಇನ್ನೂ ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಆಗುತ್ತಿರುವಂಥ ಎಕ್ಸಾಮಿನೇಷನ್ಸ್ ಏನಿದೆ, ಕೆ ಇರ್ಬೋದು, KPSC ಎಕ್ಸಾಮಿನೇಷನ್ಸ್ ಇರ್ಬೋದು, KA ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಿನೇಷನ್ಸ್ ಇರ್ಬೋದು, SSLC ಎಕ್ಸಾಮಿನೇಷನ್ಸ್ ಇರ್ಬೋದು, AEE ಎಕ್ಸಾಮಿನೇಷನ್ಸ್ ಇರ್ಬೋದು, ಕೃಷಿ ಇಲಾಖೆ ಎಕ್ಸಾಮಿನೇಷನ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಎಕ್ಸಾಮಿನೇಷನ್ಸ್ ಇರ್ಬೋದು, ಇದೆಲ್ಲದರಲ್ಲಿ ಸಹ ಇದೆಲ್ಲದ ಗೊಂದಲದ ಗೂಡಾಗಿ ಕುಳಿತಿದೆ. ಕೇಂದ್ರದಲ್ಲಿ ನೀಟ್ನ ಸಮಸ್ಯೆ ಆದರೆ ಪ್ರಧಾನಮಂತ್ರಿಗಳ ಹೊಣೆ, ರಾಜ್ಯ ಸರ್ಕಾರದಲ್ಲಿ ಎಕ್ಸಾಮಿನೇಷನ್ನ ಸಮಸ್ಯೆಗಳು ಗೊಂದಲಗಳು ಬಂದರೆ ಅಧಿಕಾರಿಗಳ ಹೊಣೆ ಅನ್ನುವಂಥ ಒಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನು ಇವರು ನಡೆಸ್ಕೊಂಡು ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಅಂತ ಒಂದು ಇನ್ಸೆನ್ಸಿಟಿವ್ ಮಂತ್ರಿಗಳು ಈಗ ಅದು ಗೃಹ ಮಂತ್ರಿಗಳಾಗಿದ್ದಾರೆ. ದ ಮೋಸ್ಟ್ ಇನ್ಸೆನ್ಸಿಟಿವ್ ಮಂತ್ರಿಗಳನ್ನು ನಾನು ಇಷ್ಟವರೆಗೆ ನೋಡಲಿಲ್ಲ. ಅವರ ಇಲಾಖೆಯಲ್ಲೇ ದೊಡ್ಡದಾದ ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇದೆ. ಮೊನ್ನೆ ಉಡುಪಿ ಜಿಲ್ಲೆಯಲ್ಲಿ ಆಯ್ತು, ಎಲ್ಲ ಕಡೆ ನಡೀತಾ ಇದೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಎಕ್ಸಾಮಿನೇಷನ್ಸ್ಗೆ 3 ವರ್ಷಗಳಿಂದ ಯುವಕ ಯುವತಿಯರು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮೊದಲು ಎಕ್ಸಾಮಿನೇಷನ್ ಡೇಟನ್ನು ಫಿಕ್ಸ್ ಮಾಡಲಿಕ್ಕೆ ಇವರ ಹತ್ರ ಗೊಂದಲ. 10 ಗಂಟೆ ಎಕ್ಸಾಮಿನೇಷನ್ ಅನ್ನು 11 ಗಂಟೆಗೆ ಕರೆಯುವುದು, ಎಕ್ಸಾಮಿನೇಷನ್ನಲ್ಲಿ OMR ಶೀಟು ಮತ್ತು ಇದಕ್ಕೆ ಮಾರ್ಕ್ಸಿದ ನಂಬರಿಂಗಿಗೆ ತಾಳಮೇಳ ಇಲ್ಲ. ಇದೆಲ್ಲ ಗೊಂದಲದ ಗೂಡು. ಅವ್ರ ಹತ್ರ ಹೋಗಿ ಕೇಳಿದರೆ ಬೇರೆ ಬೇರೆ KE ಇಲಾಖೆಯಲ್ಲಿ ಸಹ ಭ್ರಷ್ಟಾಚಾರ ಆಯಿತು. KPSCಯಲ್ಲಿ ಚೇರ್ಮನ್ ಅನ್ನ ಸಮಸ್ಯೆ ಏನಾಗಿದೆ ನಿಮ್ಗೆ ಗೊತ್ತಿತ್ತು. ಗವರ್ನರೇ ಡೈರೆಕ್ಟ್ ಆಗಿ ಇಂಟರ್ಫಿಯರೆನ್ಸ್ ಆದ ಕಾರಣಕ್ಕಾಗಿ ಅದನ್ನ ಒಂದು ಲೈನಿಗೆ ತರಲಿಕ್ಕಾಗಿದೆ. ಸರ್ಕಾರ ಹತ್ರ ಕೇಳಿದ್ರೆ KPSC ಅನ್ನೇ ನಾವು ಬ್ಯಾನ್ ಮಾಡ್ತೇವೆ, ಅದನ್ನೇ ತೆಗಿಬೇಕು ಅನ್ನುವಂಥ ಹಾರಿಕೆ ಉತ್ತರ. KPSC ಅನ್ನ ಬ್ಯಾನ್ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನಲಿ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಆದರೆ ಅದರಲ್ಲಿ ಸುಧಾರಣೆ ತರುವಂಥ ವ್ಯವಸ್ಥೆ ಅಥವಾ ಹಕ್ಕು ರಾಜ್ಯ ಸರ್ಕಾರಕ್ಕಿದೆ. ಅದನ್ನು ಸಹ ಇವರು ಅದರ ವಿಷಯಕ್ಕೆ ಸಹ ಹೋಗ್ತಾ ಇಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ ಏನಿದೆ, ಅವರು ಎಷ್ಟು ಎಕ್ಸಾಮಿನೇಷನ್ಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲದರಲ್ಲಿ ಸಹ ಗೊಂದಲ. ಮೊನ್ನೆ ಕೆಲವು ಎಕ್ಸಾಮಿನೇಷನ್ಗಳಲ್ಲಿ ಇಂಗ್ಲಿಷಿನ ಕನ್ನಡಕ್ಕೆ ಅನುವಾದವಂಥ ಸಂದರ್ಭದಲ್ಲಿ 90ಕ್ಕೂ ಹೆಚ್ಚು ಕ್ವಶನ್ಸ್ಗಳಲ್ಲಿ ಮಿಸ್ಟೇಕ್ ಆಗಿದೆ. ಪುನಃ ಎಕ್ಸಾಮಿನೇಷನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಮಾಡಿದಾಗ ಎಷ್ಟು ಇರೆಸ್ಪಾನ್ಸಿಬಲ್ ಅಂದರೆ 116 ಕ್ವಶನ್ಸ್ ಪುನಃ ತಪ್ಪಾಗಿದೆ. ಪುನಃ ಅದರಲ್ಲಿ ತಪ್ಪುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನು ಬಿಟ್ಟು ಅವರು ಡೆಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಅವರ ಪ್ಲೇಟಲ್ಲಿ ಹೆಗ್ಗಣ ಇದೆ, ಬದಿ ಮನೆಯವರ ನೊಣವನ್ನು ಹುಡುವಂತ ಪ್ರಯತ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಈ ಎಕ್ಸಾಮಿನೇಷನ್ ಸಿಸ್ಟಮ್ ಅಲ್ಲಿ ಹಿಂದೆ ಕೆಲವಾರು ಸಮಿತಿಗಳಿತ್ತು. PC ಹೋಟಾ ಕಮಿಟಿ ಒಂದು ವರದಿ ಕೊಟ್ಟಿದ್ರು. ನಂತರ 2016 TB ಜಯಚಂದ್ರ ಅವರು ಮಿನಿಸ್ಟರ್ ಇದ್ರು, ಅವರನ್ನು ಸ್ವೀಕಾರ ಮಾಡಿದ್ರು. ಆದರೆ ಅದನ್ನ ಇನ್ನೂ ಸಹ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಮತ್ತೆ ಹಿಂದೆ ವೀರಪ್ಪ ಮೊಯ್ಲಿ ಅವರು ಮಾಡಿದಂಥ UPSC ಸುಧಾರಣೆಯನ್ನು ಸಹ ರಾಜ್ಯ ಸರ್ಕಾರ ಇನ್ನೂ ಸಹ ಅದನ್ನ ಮಾಡ್ತಾ ಇಲ್ಲ, ಅದನ್ನ ಇನ್ನೂ ಸಹ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅಂದ್ರೆ ಅವರಿಗೆ KPSCಯಲ್ಲಿ ಭ್ರಷ್ಟಾಚಾರ ಮಾಡಬೇಕು ಅನ್ನುವಂಥ ಒಂದು ಲೂಪ್ ಹೋಲ್ ಅನ್ನು ಇಟ್ಕೊಂಡು ಸರ್ಕಾರ ಕೆಲಸಗಳನ್ನ ಮಾಡ್ತಾ ಇದೆ. KPSCಯಲ್ಲಿ ಯಾವ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಒಳಗಿಂದಲೇ ವೆಟರ್ನರಿ ಎಕ್ಸಾಮಿನೇಷನ್ ಆದ ನಂತರ 600 ಜನ ವಿದ್ಯಾರ್ಥಿಗಳಲ್ಲಿ 400 ಅದರಲ್ಲಿ ಪಾಸ್ ಆಗಿದ್ರು. 400 ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ಪಾಸ್ ಆಗಿದ್ದಾರೆ,
ಅವರನ್ನ ಅರೌಂಡ್ 350 crores ಅಷ್ಟು ದೊಡ್ಡ ಸ್ಕ್ಯಾಮ್ನ ಮೂಲಕ ಒಬ್ಬೊಬ್ಬರ ಹತ್ರ 80 ಲಕ್ಷದಷ್ಟು ಹಣವನ್ನು ಇವರು ಡೈರೆಕ್ಟ್ ಆಗಿ ಕೇಳಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಷ್ಟು ದೊಡ್ಡ ವಿಷಯಗಳಿದೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ಇದೆಲ್ಲ ವಿಷಯಗಳು ಬಂದಾಗ ನೀವು 21 ದಿನ ಪ್ರತಿಭಟನೆ ಮಾಡಿ, 22 ದಿನ ಪ್ರತಿಭಟನೆ ಮಾಡಿದ ನಂತರ ನಾವು ಲಾಠಿ ಚಾರ್ಜ್ ಮಾಡ್ತೇವೆ, ಲಾಠಿ ಚಾರ್ಜ್ ಮಾಡಿದ ನಂತರ ನಾವು ರಿಸಿಗ್ನೇಷನ್ ಕೊಡ್ತೇವೆ ಅನ್ನುವಂಥ ಮೋಸ್ಟ್ ಇನ್ಸೆನ್ಸಿಟಿವ್ ಒಂದು ಹೇಳಿಕೆ. ಒಂದು ಗೃಹ ಮಂತ್ರಿಗಳಾಗಿ ಈ ಒಂದು ರಾಜ್ಯದ ಯುವ ಜನತೆ ಏನಿದೆ, ಅಥವಾ ಜನ್ಜಿ ಅಂತ ಇವರು ಯಾರು ಕರಿತಾ ಇದ್ದಾರೆ, ಅಥವಾ ಯುವತಿಯರು ಯಾರು ಎಕ್ಸಾಮಿನೇಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅವರ ಆಸೆ ಆಕಾಂಕ್ಷೆಗಳಿಗೆ ನೀರನ್ನು ಹಾಕುವಂಥ ಕೆಲಸಗಳನ್ನ, ತಣ್ಣೀರನ್ನು ಎರಚುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಉದ್ಯೋಗ ಅವಕಾಶಗಳು 2.5 lakhs ಅಧಿವೇಶನದಲ್ಲಿ ನಾವು ಪ್ರಶ್ನೆ ಹಾಕಿದಾಗ ಉತ್ತರ ಕೊಟ್ಟಿದ್ದಾರೆ. 2.5 ಲಕ್ಷ ಇನ್ನೂ ಸಹ ಜಾಬ್ ವೇಕೆನ್ಸೀಸ್ ಇದೆ. ಎಕ್ಸಾಮಿನೇಷನ್ ಅನ್ನು ಏನೋ ಮಾಡಿದಾಗ ಮಾಡ್ತಾರೆ, ಆದರೆ ಅವರ ಕೈಗೆ ದುಡ್ಡು ತಲುಪ್ತಾ ಇಲ್ಲ. ಇವರು ಭ್ರಷ್ಟಾಚಾರ ಮಾಡುವ ದಾರಿಯಲ್ಲಿ ಸಿಕ್ಕಿಬಿಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ಜಾಬನ್ನು ಫಿಲ್ ಅಪ್ ಮಾಡ್ತಾ ಇಲ್ಲ, ವೇಕೆನ್ಸಿಯನ್ನು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. 2.5 ಲಕ್ಷ ಜಾಬ್ ಆಲ್ರೆಡಿ ವೇಕೆನ್ಸಿ ಇದೆ. 2.5 ಲಕ್ಷವನ್ನು ಈಗ 3.5 ವರ್ಷ ಜಾಸ್ತಿ ಆಯ್ತು, 4 ವರ್ಷ ಹತ್ರ ಬಂತು. 3 ವರ್ಷ ಇದಾಗಿದೆ, ಸರ್ಕಾರ ಬಂದು 3 ವರ್ಷ ಆಗಿದೆ. ಇನ್ನೂ ಸಹ ಈ ವೇಕೆನ್ಸಿಯನ್ನು ಫಿಲ್ ಮಾಡುವಂಥ ಪ್ರಯತ್ನ ಇವರು ಯಾರು ಮಾಡ್ತಾ ಇಲ್ಲ. ಅಂದರೆ ಎಲ್ಲದರಲ್ಲಿ ಸಹ ಭ್ರಷ್ಟಾಚಾರ. ಮಾತಾಡ್ಲಿಕ್ಕೆ ಹೋದ್ರೆ ಈ ರೀತಿಯ ಅಸಡ್ಡೆಯ ಮಾತುಗಳನ್ನು ಇವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿಗಳು ನಾನು ಎಕಾನಮಿಕಲಿ ಸ್ಟೇಟನ್ನು ಸರಿ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಕೋಟಿಗಟ್ಟಲೆ ಸಾವಿರ ಕೋಟಿ ಲೋನ್ ಮಾಡ್ತಾ ಇದ್ದಾರೆ. ಈ ಪ್ರಿಯಾಂಕ್ ಖರ್ಗೆ ಇಡೀ ಕಾನೂನು ಸುವ್ಯವಸ್ಥೆ ಎಲ್ಲ ಕಡೆ ಹದಗೆಟ್ಟಿದೆ. ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ, ಪೊಲೀಸ್ ಸ್ಟೇಷನ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಮಿತಿ ಮೀರಿದಂಥ ಭ್ರಷ್ಟಾಚಾರ. ಹೆಣ್ಮಕ್ಳು ಇನ್ನೂ ಸಹ ಸಾಯಂಕಾಲ ಆದ ನಂತರ ಬೆಂಗಳೂರು ಮತ್ತು ಕೆಲವು ಪೇಟೆಗಳಲ್ಲಿ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸಹ ಹೆದರ್ತಾ ಇದ್ದಾರೆ. ಡ್ರಗ್ಸಿನ ಹಾವಳಿ ಎಲ್ಲ ಕಡೆ, ಎಲ್ಲೆಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲೆಲ್ಲ ಕರೆಕ್ಟಾಗಿ ನಡೀತಾ ಇದೆ. ಯಾವುದೇ ಇವ್ರ ಕಡೆಯಿಂದ 3-4 ತಿಂಗಳಿಗೆ ಒಂದ್ಸತಿ ಒಂದು ಡ್ರಗ್ ಹಾಲ್ ಇಷ್ಟು ಡ್ರಗ್ಸನ್ನು ಹಿಡಿತಾರೆ, ಪುನಃ ಅದೇ ರೀತಿಯ ವ್ಯವಸ್ಥೆ. ಅದ್ರ ಬಗ್ಗೆ ಸಹ ಯಾವುದೇ ರೀತಿಯಾದ ಪ್ರೋಆಕ್ಟಿವ್ ಡಿಸಿಷನ್ಸ್ ಏನು ಸಹ ಸರ್ಕಾರದಿಂದ ಆಗ್ತಾ ಇಲ್ಲ. ಪ್ರೋಆಕ್ಟಿವ್ ಡಿಸಿಷನ್ಸ್ ಹಾಗೆ ನೀವು ಯೂರಿನ್ ಟೆಸ್ಟ್ ಮಾಡೋದನ್ನು ರ್ಯಾಂಡಮ್ ಆಗಿ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲ ಸ್ಟೂಡೆಂಟ್ಸನ್ನು ಅಥವಾ ಪೇರೆಂಟ್ಸನ್ನು ಕೂರ್ತು ಅದರ ಬಗ್ಗೆ ಮೀಟಿಂಗ್ ಮಾಡೋದಿರ್ಬೋದು, ಯಾವುದೇ ವಿಷಯದ ಬಗ್ಗೆ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರ ತಲೆ ಹಾಕ್ತಾ ಇಲ್ಲ. ಅಂದರೆ ಅವರೆಲ್ಲರೂ ಸಹ ಸ್ಟೇಟ್ಮೆಂಟಿಗೆ ಸೀಮಿತವಾದಂಥ ಒಂದು ಸರ್ಕಾರ. ಇವರ ಈ ಎಕ್ಸಾಮಿನೇಷನ್ ಬಗ್ಗೆ SLC ಪರೀಕ್ಷೆಗಳಲ್ಲಿ ಪ್ರಶ್ನೋತ್ತರ ಸೋರಿಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿದೆ. SLC ಪರೀಕ್ಷೆಯಲ್ಲಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಲೀಕ್ ಆಗ್ತದೆ, ಆದರೆ ಅದಕ್ಕೆ ಯಾರು ಸಹ ಹೊಣೆಗಾರಿಕೆಯನ್ನು ಯಾರು ತೆಗೆದುಕೊಳ್ತಾ ಇಲ್ಲ. ಮಿನಿಸ್ಟರ್ ಅವ್ರ ರಿಸೈಗ್ನೇಷನ್ ಕೊಡಬೇಕಿತ್ತು, ನಿಮ್ಗೆ ಹೇಗೂ ಸಹ ಗೊತ್ತಿದೆ ಈ ಸರ್ಕಾರ ಆ ವ್ಯವಸ್ಥೆನೇ ಇಲ್ಲ. ಭ್ರಷ್ಟಾಚಾರ ಮಾಡಿದವರಿಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಸರ್ಕಾರದ ಇನ್ಬ್ರೆಡ್ ಸಿಸ್ಟಮ್ ಅಲ್ಲಿ ಇದೆ. ಇದೆಲ್ಲ ವಿಷಯವನ್ನ ನಾವು ಬಾರಿ ಸಾರಿ ಅವ್ರ ಹತ್ರ ಹೇಳಿದ್ರು ಸಹ ಯಾವುದೇ ಮಂತ್ರಿಗಳು ಇದನ್ನ ಕುಳಿತುಕೊಂಡು ಸರಿ ಮಾಡುವಂಥ ಪ್ರಯತ್ನ, ಖಾಲಿ ಪ್ರೆಸ್ನವ್ರು ಕರೀತಾರೆ, ಪ್ರೆಸ್ನ ಮೂಲಕ ಹೇಳ್ತಾರೆ, ಬಟ್ ನೋ ಪ್ರೋಆಕ್ಟಿವ್ ಆಕ್ಷನ್, ಯಾವುದೇ ರೀತಿಯ ಪ್ರೋಆಕ್ಟಿವ್ ಆಕ್ಷನ್ಸ್ ಈ ಸರ್ಕಾರದಿಂದ ಆಗ್ತಾ ಇಲ್ಲ. KPSC ಎಕ್ಸಾಮ್ಸ್ ಅನ್ನ ಈಗ ಎಷ್ಟು ವೇಕೆನ್ಸಿ ಇದೆ KPSCಯಲ್ಲಿ, ತಹಶೀಲ್ದಾರ್ ಹುದ್ದೆಗಳು ಇರ್ಬೋದು, AC ಹುದ್ದೆಗಳು ಇರ್ಬೋದು, ಅದನ್ನು ಇವರು 3 ವರ್ಷದಿಂದ ಪುನಃ ಎಕ್ಸಾಮಿನೇಷನ್ ಮಾಡೋದು, ಅದರಲ್ಲಿ ಲೂಪ್ ಹೋಲ್ಸ್ ಅನ್ನು ನೋಡೋದು, ಪುನಃ ಅದು ಮುಂದಾಕೋದು, ಇದೇ ಆಗ್ತಾ ಇದೆ. ವರ್ಷ ಪೂರ್ತಿ ಈ ನಮ್ಮ ಯುವತಿಯರು ಹಗಲು ರಾತ್ರಿ ಕೂತ್ಕೊಂಡು ಇದಕ್ಕೆ ಪ್ರಿಪೇರ್ ಮಾಡ್ತಾರೆ. ಸುಲಭ ಇಲ್ಲ, ಇದು ಪ್ರಿಪೇರ್ ಮಾಡ್ತಾರೆ. ಎಲ್ಲೆಲ್ಲಿ ಬಾಡಿಗೆ PGಗಳಲ್ಲೆಲ್ಲ ಮನೆ ಮಾಡಿಕೊಂಡು ಕೂತ್ಕೊಂಡು ಕಲಿತಾ ಇರ್ತಾರೆ. ಕಲಿತು 1 ವರ್ಷ 2 ವರ್ಷ ಕಲಿತಾರೆ. ಈ ಎಕ್ಸಾಮಿನೇಷನ್ ಅನೌನ್ಸ್ ಆದ ನಂತರ ಟೋಟಲ್ ಆಗಿ ಅದರಿಂದ ಇರ್ತಾರೆ. ಎಕ್ಸಾಮಿನೇಷನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಮಾಡಿದ ನಂತರ ಎಕ್ಸಾಮಿನೇಷನ್ ಮುಂದುವರಿಸ್ತಾರೆ. ಎಕ್ಸಾಮಿನೇಷನ್ನ ಪೋಸ್ಟ್ಪೋನ್ ಮಾಡ್ತಾರೆ. ಎಕ್ಸಾಮಿನೇಷನನ್ನು
ಕ್ಯಾನ್ಸಲ್ ಮಾಡ್ತಾರೆ. ಯಾವುದೇ ಯೂನಿವರ್ಸಿಟಿ ಇವರೀಗ ಏನು ಯುವಜನರ ಬಗ್ಗೆ ಕಾಳಜಿ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಿಯಾಂಕ್ ಖರ್ಗೆ ಇರ್ಬೋದು, ನಮ್ಮ ಮಿನಿಸ್ಟರ್ ಇರ್ಬೋದು, ಯಾವ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಯೂನಿವರ್ಸಿಟಿಯಲ್ಲಿ, ಒಂದೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಗೌರ್ಮೆಂಟ್ ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿಯ ಫಂಡಿಂಗ್ ಆಗ್ತಾ ಇಲ್ಲ. ಝೀರೋ ಫಂಡೇ ಆಗ್ತಾ ಇಲ್ಲ. ಎಲ್ಲ ಕೋರ್ಸಸ್ಗಳನ್ನು ಇವರು ಮುಚ್ತಾ ಇದ್ದಾರೆ. ಇದನ್ನು ನಾವು ನೋಟ್ ಮಾಡಬೇಕು. ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್ ಜರ್ನಲಿಸಮ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಸಡನ್ ಆಗಿ ಯೂನಿವರ್ಸಿಟಿ ನಮಗೆ ಫಂಡಿಂಗ್ ಇಲ್ಲ ಅಂತ ಆ ಕೋರ್ಸನ್ನು ಬಂದ್ ಮಾಡ್ತಾರೆ. ಇಮಿಡಿಯೇಟ್ಲಿ ಆಟೋನಮಸ್ ಯೂನಿವರ್ಸಿಟೀಸ್, ಪ್ರೈವೇಟ್ ಯೂನಿವರ್ಸಿಟೀಸ್ ಯಾರು ಇರ್ತಾರೆ, ಆ ಜರ್ನಲಿಸಮ್ ಕೋರ್ಸನ್ನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಅವರಿಗೆ ಸ್ಟೂಡೆಂಟ್ಸ್ ಸಿಗ್ತಾರೆ, ಯುವಜನತೆ ಅಲ್ಲಿಗೆ ಬರ್ತಾರೆ. ನಮ್ಮ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಇವರ ಪ್ರಯತ್ನ ಆಗ್ತಾ ಇಲ್ಲ. ಇವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಮಾಡ್ತಾ ಇಲ್ಲ. ಎಷ್ಟೋ ವರ್ಷಗಳಿಂದ ಪರ್ಮನೆಂಟ್ ಸ್ಟಾಫ್, ಟೀಚಿಂಗ್ ಸ್ಟಾಫ್ ಇವ್ರ ಹತ್ರ ಇಲ್ಲ. ಇದೆಲ್ಲ ಟೋಟಲ್ ಆಗಿ ಕರ್ನಾಟಕದ ಯುವಜನತೆ ಏನಿದೆ ಅವರಿಗೆ ಸರ್ಕಾರ ಮೋಸ ಮಾಡ್ತಾ ಇದೆ. ಮಧ್ಯಮ ವರ್ಗದ ಮತ್ತು ಬಡ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಏನೊಂದು ಆಸೆ ಇರ್ತದೆ, ಸರ್ಕಾರಿ ನೌಕರನ್ನ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ತಾರೆ. ಇದನ್ನೆಲ್ಲ ನಿಗ್ಲೆಕ್ಟ್ ಮಾಡಿದ್ದಾರೆ. ಮಾತೆತ್ತಿದ್ರೆ ನೀಟ್ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ಅವರು ಪ್ರಿಯಾಂಕ್ ಖರ್ಗೆ ಅವರು ನೀಟ್ ಅಂತ ಹೇಳ್ತಾರೆ. ನೀಟಲ್ಲಿ ಏನು ಎಕ್ಸಾಮ್ ತಪ್ಪಾಗಿದೆ, ಸರ್ಕಾರ ಅದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಜರ್ಸ್ ಅನ್ನು ತೆಗೆದುಕೊಂಡಿದೆ. ಒಂದು ಎಕ್ಸಾಮಿನೇಷನ್ ಮಾಡಬೇಕಾದ್ರೆ 6 ತಿಂಗಳು ಬೇಕಾಗ್ತದೆ. 1 ತಿಂಗಳೊಳಗಾಗಿ ನೀಟ್ ಎಕ್ಸಾಮಿನೇಷನ್ಸ್ ಮಾಡಿದ್ದಾರೆ. 1 ತಿಂಗಳೊಳಗಾಗಿ ಯಾರೆಲ್ಲ ಟೀಚರ್ಸ್, ಗೌರ್ಮೆಂಟ್ ಮೆಷಿನರಿ ಎಲ್ಲ ಟೀಚರ್ಸ್ ಯಾರು ಇದನ್ನ ಇದು ಮಾಡಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಆಗಿದೆ. ಅವ್ರನ್ನೆಲ್ಲ ಸಹ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಆಕ್ಷನ್ ಆಗಿದೆ. ಲಾಜಿಕಲ್ ಅಂಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಈಗ ಇಮಿಡಿಯೇಟ್ ಆಗಿ ನಮ್ಮ ಪಾರ್ಲಿಮೆಂಟಲ್ಲಿ ಅದೇ ಪಾಸ್ ಆಗಿದೆ. ಎಲ್ಲ ಆಕ್ಷನ್ಸನ್ನು ಸರ್ಕಾರದ ಕಡೆಯಿಂದ ಯುವಜನತೆಗೆ ಅನ್ಯಾಯ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಗೊಂದಲಗಳ ಗೂಡಾಗಿದೆ. ಎಕ್ಸಾಮಿನೇಷನ್, ಎಲ್ಲ ಎಕ್ಸಾಮಿನೇಷನ್ಸ್ 1-2 ಅಂತಲ್ಲ, ಇಂಜಿನಿಯರಿಂಗು, ಕೃಷಿ ಇಲಾಖೆ ಎಲ್ಲ ಎಕ್ಸಾಮಿನೇಷನ್ನಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಯಾವುದೇ ಆಕ್ಷನ್ಸ್ ಇಲ್ಲ. ಯಾವುದೇ ಖಾಲಿ ನೀವು ಎಲ್ಲದಕ್ಕೆ ಸಹ ಅಧಿಕಾರಿಗಳನ್ನು ದೂರಿದ್ರೆ ಆಗೋದಿಲ್ಲ. ನಿಮಗೆ ಜನ ಓಟ್ ಹಾಕಿ ಕೂರಿಸಿದ್ದಾರೆ, ಯು ಟೇಕ್ ಸಮ್ ಆ್ಯಕ್ಷನ್. ನೀವು ಯಾವುದೇ ಆ್ಯಕ್ಷನ್ ತೆಗಿಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಪ್ರಿಯಾಂಕ್ ಖರ್ಗೆ ಅಂತೂ ಸಹ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ರಾಹುಲ್ ಗಾಂಧಿಯ ಫೋಟೋಗೆ ಪೂಜೆ ಮಾಡಿದ ನಂತರ ನೆಕ್ಸ್ಟ್ ಜಪ ಮಾಡೋದೇ RSS ಅವರು. ಅವರಿಗೆ ಬೇರೆ ಕೆಲಸನೇ ಗೊತ್ತಿಲ್ಲ ವ್ಯಕ್ತಿಗೆ. ನಾನು ಹಿಂದೆ ಹೇಳಿದ್ದೆ, ಅವರಿಗೆ ಸರ್ವಜ್ಞ ಸಿಂಡ್ರೋಮ್ ಅನ್ನೋ ಸಮಸ್ಯೆ ಇದೆ ಅವರಿಗೆ. ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ನನ್ನ ಹತ್ರ ಪರಿಹಾರ ಇದೆ ಅನ್ನುವಂಥ ರೀತಿಯಲ್ಲಿ ತೋರಿಸ್ಕೊಳ್ಳು. ಇಡೀ ಯಾವುದೇ ಸಮಸ್ಯೆ ಇದ್ರು ಸಹ ಅಧಿವೇಶನದಲ್ಲಿ ಸಹ ಹಾಗೆ ಯಾರು ಏನು ಕ್ವಶನ್ ಕೇಳಿದ್ರು ಈ ವ್ಯಕ್ತಿ ಒಂದು ಎದ್ದು ನಿಲ್ಲುದು, ನಾನು ಉತ್ತರ ಕೊಡ್ತೇನೆ ಅಂತ. ಮಾತ್ರ ತನ್ನ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ತನ್ನ ಗೃಹ ಇಲಾಖೆ ಏನಿದೆ, ಅದನ್ನು ಈಗ ಸರಿಯಾಗಿ ನಡೆಸ್ಕೊಳ್ಳಿಕ್ಕೆ ಈ ಜನ ವ್ಯಕ್ತಿಯಿಂದ ಆಗ್ತಾ ಇಲ್ಲ. ಟೋಟಲ್ ಕಂಪ್ಲೀಟ್ ಫೇಲಿಯರ್ ಆಗಿದ್ದಾರೆ ಈ ಜನ. ಕರ್ನಾಟಕ ಸರ್ಕಾರ ನಾವು ಇಮಿಡಿಯೇಟ್ ಆಗಿ ಈ KE ಮತ್ತು ಈ ಅಥಾರಿಟೀಸ್ ಏನಿದ್ದಾರೆ ಇದನ್ನ ಅವರು ನಮ್ಮ ಡಿಮಾಂಡ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಇವರು ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇಂಟರ್ನಲ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ ಅನ್ನುವಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಇನ್ವೆಸ್ಟಿಗೇಷನ್ಸ್ ಹೇಳ್ತಾರೆ. ನಂತರ CID ಅನ್ನುವಂಥ ಏನೋ ಒಂದು ಇವರಿಗೆ ಬೆಳಿಗ್ಗೆ ಎದ್ದು ಸಲಾಮ್ ಹಾಕೋರನ್ನು ಕಂಡು ಕೂರಿಸ್ತಾರೆ. ಇದೆಲ್ಲ ಭ್ರಷ್ಟಾಚಾರ ಅಥವಾ ವಿದ್ಯಾರ್ಥಿಗಳ ವಿಷಯದಲ್ಲಿ ಎಕ್ಸಾಮಿನೇಷನ್ ಏನೆಲ್ಲ ಗೊಂದಲ ಆಗ್ತಿದೆ ಅದನ್ನು ಇಮಿಡಿಯೇಟ್ ಆಗಿ ಅವರು CBIಗೆ ಈ ತನಿಖೆಯನ್ನು ಒಪ್ಪಿಸಬೇಕು. ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ಇವರಿಗೆ ಮಾಡ್ಲಿಕ್ಕೆ ಆಗ್ತದೆ. ಪೊಲೀಸ್ ಇಲಾಖೆಯಲ್ಲಿಯೇ ಸ್ವತಃ ಪ್ರಿಯಾಂಕ್ ಖರ್ಗೆಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಬಿಟ್ಟು ಹೋಗ್ಲಿ, ಅವ್ರಿಗೆ ಬೇರೆ ಯಾವುದಾದ್ರು ಅವರು ಹೇಗೂ ಸಹ ಅವರಿಗೆ ಕಾಂಟ್ಯಾಕ್ಟ್ ಇದೆ, ಬೇರೆ ಯಾವುದಾದ್ರು ಮಿನಿಸ್ಟ್ರಿ ಏನೋ ತೆಗೆದುಕೊಂಡು ಮಾಡ್ಬೋದು ಅಂತ. ಮತ್ತು ನಂಗೆ ಅದು ಗೊತ್ತಿಲ್ಲ. ಅವರು ರಾಜೀನಾಮೆಯನ್ನು ನೀಡಬೇಕು. ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯದಲ್ಲಿ ಅವರ ಡಿಪಾರ್ಟ್ಮೆಂಟ್ನಲ್ಲಿ ಆದಂಥ ಗೊಂದಲ ಏನಿದೆ ಅದರಿಂದ ಅವರು ರಾಜೀನಾಮೆಯನ್ನು ನೀಡಬೇಕು. ಮತ್ತು ಮುಖ್ಯಮಂತ್ರಿಗಳು ಸಹ ಈ ರೀತಿಯ ಹೊಣೆಗೇಡಿತನದ ಸ್ಟೇಟ್ಮೆಂಟನ್ನು, ಇಲ್ಲಿ ಮಿಸ್ಟೇಕ್ ಆದರೆ ಎಲ್ಲ ಅಧಿಕಾರಿಗಳು ಅನ್ನುವಂಥ ಹೊಣೆಗೇಡಿತನದ ಸ್ಟೇಟ್ಮೆಂಟನ್ನು ಹೇಳಿಕೊಂಡು ನುಣುಚುವ ಪ್ರಯತ್ನವನ್ನು ಮಾಡ್ಕೊಳ್ಬಾರ್ದು. ಮತ್ತು ಯಾರು ಸಚಿವರು ಇದಕ್ಕೆಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮಿನೇಷನ್ಸ್ ಆಗಿದೆ ಅಲ್ಲಿ ಅವರು
ರೆಸಿಗ್ನೇಷನನ್ನು ಆಯಾ ಮಂತ್ರಿಗಳಿಂದ ತೆಗೆದುಕೊಳ್ಬೇಕು. ಮಂತ್ರಿಗಳಿಗೆ ಕೆಲವುದಕ್ಕೆ ಇದ್ದಾರೆ, ಕೆಲವುದಕ್ಕೆ ಇಲ್ಲ. ಫಾರ್ ಎಕ್ಸಾಂಪಲು ಕೃಷಿ ವಿಜ್ಞಾನ ಯೂನಿವರ್ಸಿಟಿ ಏನಿದೆ ಅಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇತ್ತು, ಈ ರೀತಿಯಾಗಿ ಇರಬೇಕು, ಕೃಷಿ ಇಲಾಖೆಯವರೇ ಓದಿದವರೇ, ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಇತ್ತು. ಹಾಗಾಗಿ ಅವರೇ ಎಕ್ಸಾಮಿನೇಷನ್ ಕೊಡಲಿಕ್ಕೆ ಸಾಧ್ಯ. ಹಿಂದೆ ಅದು ಪಂಚಾಯತ್ ರಾಜ್ ಅಡಿಯಲ್ಲಿ ಬರ್ತಾ ಇತ್ತು, ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಅಡಿಯಲ್ಲಿ ಬರ್ತಾ ಇತ್ತು. ಅದನ್ನು ಡಬಲ್ ಚೆಕ್ ಮಾಡ್ಕೊಳ್ಬೇಕು. ಅದು ಇವರು ಯಾವ ರೀತಿಯ ಬದಲಾವಣೆಗಳನ್ನು ತಂದಿದೆ ಅಂತ ಹೇಳಿದರೆ, ಆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೃಷಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಲಿಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನೇ ಚೇಂಜ್ ಮಾಡಿ ಅವರಿಗೆ ಬೇಕಾದ ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ತಯಾರು ಮಾಡಿ ಈಗ ಹಿಂಭಾಗಲಿನಿಂದ ಅವರನ್ನು ತೆಗೆದುಕೊಳ್ಳಲಿಕ್ಕೆ, ಜಾಬನ್ನು ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥ ಕಾಯ್ದೆ ಅಂತ ಇವರು ಪಾಸ್ ಮಾಡ್ಕೊಂಡಿದ್ದಾರೆ. ಆ ರೀತಿಯಾಗಿ ತಂದೆ. ಮತ್ತು ಅಧಿವೇಶನದಲ್ಲಿ ಬುಲ್ಡೋಸಿಂಗ್, ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಈ ರೀತಿಯಾಗಿ ತರ್ತಾರೆ, ಬುಲ್ಡೋಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಡಿಬೇಟಿಗೆ ಸಹ ಬರೋದಿಲ್ಲ. ಹೇಗೂ ಸಹ ನಂಬರ್ಸ್ ಇದೆ, ಈ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಅಂತ ಜನ ಕೊಟ್ಟಂಥ ಅಧಿಕಾರ ಇದೆ, ಅವ್ರು ಪಾಸ್ ಮಾಡ್ಕೊಳ್ಬೋದು. ಆದರೆ ಡಿಬೇಟಿಗೆ ಸಹ ಕೆಲವು ಸತಿ ಸರಿಯಾಗಿ ಮಾತಾಡಲಿಕ್ಕೆ ಅದನ್ನು ಅವಕಾಶ ನಮಗೆ ಮಾಡಿಕೊಡ್ತಾ ಇಲ್ಲ. ಅವರು ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ ಇವರು ಕೇಂದ್ರ ಸರ್ಕಾರದ ವಿರುದ್ಧ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ, ವಿಜಯಪುರದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಯುವಕರ ಸಮಸ್ಯೆ, ಆಕ್ರೋಶ ಮತ್ತು ಎಷ್ಟು ಪ್ರತಿಭಟನೆ ಆಗ್ತಿದೆ. ಓಕೆ, ಅಟ್ಲೀಸ್ಟ್ ಒಂದು ಪೇಪರ್ ಸ್ಟೇಟ್ಮೆಂಟ್ ಆಯ್ತು, ನಮ್ಮಿಂದ ಹೀಗಾಗಿದೆ, ಹೀಗೆ ಅವ್ರ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಕೊಡುವ ಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹ ಇವರು 3 ಜನ ಆಡ್ತಾ ಇಲ್ಲ. ಖಾಲಿ ಕೇಂದ್ರ ಸರ್ಕಾರ ನೀಟು, ಕೇಂದ್ರ ಸರ್ಕಾರ ನೀಟ್ ಅನ್ನುವಂಥ ಮಾತನ್ನು ಇವರು ಆಡ್ತಾ ಇದ್ದಾರೆ. KPSC KEA ಮುಖ್ಯಸ್ಥರು ಏನಿದ್ದಾರೆ ಅದನ್ನೆಲ್ಲ ಇವರು ಇಮಿಡಿಯೇಟ್ ಆಗಿ ಅದನ್ನು ಕ್ಲೀನಪ್ ಮಾಡಬೇಕು. KPSC ಅಲ್ಲಂತೂ ಟೋಟಲ್ ಆಗಿ ಈಗ ನಾನು ಹೇಳಿದಾಗ ಗವರ್ನರ್ ಇಂಟರ್ಫಿರೆನ್ಸ್ ಆಗಿದೆ, ಮತ್ತು ಟೋಟಲ್ ಆಗಿ ಕ್ಲೀನಪ್ ಮಾಡಲೇಬೇಕು. KEಯಲ್ಲಿ ಸಹ ಆ ಪದ್ಧತಿಯನ್ನೇ ಕರೆಕ್ಟ್ ಮಾಡಬೇಕಂತ ಅವಶ್ಯಕತೆ ಇದೆ. ಇಷ್ಟನ್ನು ಅವರು ಮಾಡಲೇಬೇಕು. ಟೋಟಲ್ ಆಗಿ ಎಲ್ಲ ಸ್ಕ್ಯಾಮ್ಗಳನ್ನು ಅವರು CBIಗೆ, ಇದನ್ನು ಟೋಟಲ್ ಆಗಿ ಎಕ್ಸಾಮಿನೇಷನಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಕರ್ನಾಟಕದಲ್ಲಿ CBIಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಇದಕ್ಕೆ ಲಾಜಿಕಲ್ ಎಂಡಿಗೆ ಇವರು ತೆಗೆದುಕೊಂಡು ಹೋಗೋದಿಲ್ಲ. 2000 ನಿಮಗೆ ಗೊತ್ತಿರ್ಬೋದು, 2016ರಲ್ಲಿ PUC ಪೇಪರ್ ಲೀಕ್ ಆಯಿತು, ಕೆಮಿಸ್ಟ್ರಿ ಪೇಪರ್ 16ರಲ್ಲಿ ಸಿದ್ದರಾಮಯ್ಯ ಇದ್ದರು. ಲೀಕ್ ಆದ ತಕ್ಷಣ ಇವರು ದೊಡ್ಡದಾಗಿ ಕಾಲೇಜ್ನವರು, ಶಾಲೆಯವರು ಅಂತ ಇದ್ದವ್ರ ಮೇಲೆಲ್ಲ ಆರೋಪ ಹೊರಿಸಿದ್ರು. ಎಕ್ಸಾಮ್ ಮಾಡಿದರು, ಎಷ್ಟೋ ದಿನದಲ್ಲಿ ಎಕ್ಸಾಮ್ ಮಾಡಿದರು. ಕೆಮಿಸ್ಟ್ರಿ ಪೇಪರ್ ಎಕ್ಸಾಮ್ ಆಗ್ತಿರುವಂಥ ಸಂದರ್ಭದಲ್ಲಿ ಪುನಃ ನಿಲ್ಲಿಸಿದ್ರು. ಯಾಕಂದರೆ ಪುನಃ ಸೆಕೆಂಡ್ ಟೈಮ್ ಲೀಕ್ ಆಯಿತು, ಅದೇ ಪೇಪರ್ ಇಮಿಡಿಯೇಟ್ ಆಗಿ ಲೀಕ್ ಆಯಿತು. ಆ ಪೇಪರನ್ನು ಸಹ ನಿಲ್ಲಿಸಿದ್ರು. 2 ಎಕ್ಸಾಮನ್ನು ಅವ್ರಿಗೆ ಕಣ್ಣೆದುರೇ ಲೀಕ್ ಆಯಿತು. ನಂತರ ಎಕ್ಸಾಮ್ಸ್ ಆಯಿತು. 40 ಜನರ ಮೇಲೆ ಇವರು ಚಾರ್ಜ್ ಶೀಟನ್ನು ಮಾಡಿದರು. 40 ಜನರ ಚಾರ್ಜ್ ಶೀಟು ಮೊನ್ನೆ 2024ಕ್ಕೆ ಕೋರ್ಟಲ್ಲಿ ನಡೀತಾ ಇತ್ತು. ಇವರು ಯಾರು ಸಹ ಅದನ್ನು ಎಷ್ಟು ಲೂಪ್ ಹೋಲ್ಸನ್ನು ಇಟ್ಟಿದೆ ಅಂತ ಹೇಳಿದ್ರೆ, ಅಷ್ಟು ಜನ ಕೋರ್ಟ್ ಅವರನ್ನು ಬಿಟ್ಟಿದೆ. ಅಷ್ಟು ಜನ, ನಾಟ್ 1 ಪರ್ಸನ್ ಹ್ಯಾಸ್ ಬಿನ್ ಇದಾಗಲಿಲ್ಲ, ಅವರಿಗೆ ಶಿಕ್ಷೆ ಆಗಲಿಲ್ಲ. 2000 ಆದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ಸಮಯದಲ್ಲೇ ಆದಂಥ ವಿಷಯ. ಮೊನ್ನೆ 2024ವರೆಗೆ ಕೋರ್ಟಲ್ಲಿತ್ತು. ಇವ್ರ ಕೇಸ್ಗಳನ್ನು ಅಷ್ಟು ಲೂಸ್ ಆಗಿ ಮಾಡ್ತಾ ಇದ್ದಾರೆ. ಒಂದು ವ್ಯಕ್ತಿಯನ್ನು ಇವರಿಗೆ ಅದರಲ್ಲಿ ಕನ್ವಿಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಕೋರ್ಟಲ್ಲಿ. 40 ಜನರು ಸಹ, ಅಷ್ಟು ಜನ ಸಹ ಸೇಫ್ ಆಗಿ ಹೋಗಿದ್ದಾರೆ. ಹಾಗಾದರೆ ಆ 2016ರ ಎಕ್ಸಾಮಿನೇಷನ್ ಲೀಕಲ್ಲಿ ಯಾರು ಕಾರಣ? ಯಾರು ಹಾಗಾದ್ರೆ ಆಟೋಮೆಟಿಕ್ ಆಗಿ ಆಯ್ತಾ? ಯಾಕೆ ಅದು ಈ ಭ್ರಷ್ಟಾಚಾರದಲ್ಲಿ ಇವರು ಎಲ್ಲ ಭಾಗಿಯಾಗಿದ್ದಾರೆ. ಇವರೆಲ್ಲ ಭಾಗಿಯಾದ ಕಾರಣಕ್ಕಾಗಿ ಇದಾಗಿದೆ. ಲಾಜಿಕಲ್ ಎಂಡಿಗೆ ನಿಮ್ಗೆ ಯಾವುದೇ ಒಂದು ವಿಷಯನ ತೆಗೆದುಕೊಳ್ಳಿಕ್ಕೆ ಆಗದಿದ್ದರೆ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗಳು, ಯುವ ಜನರಿಗೆ, ಯುವಕರಿಗೆ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಎಲ್ಲ ಸ್ಲ್ಯಾಕ್ ಆಗಿದೆ. ಈಗ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಏನಾಗುವುದಿಲ್ಲ ಅನ್ನುವಂಥದ್ದನ್ನು. ಅದಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರ ಯಾವ ಚೇಂಜಸ್ಗಳನ್ನು ತಂದಿದೆ ಅದರಲ್ಲಿ ಟೋಟಲ್ ಆಗಿ ನಿಮ್ಗೆ ಗೊತ್ತಿದೆ ಈಗ ಯಾವ ರೀತಿಯ ಪನಿಷ್ಮೆಂಟ್ಸ್ ಇದೆ, ಯಾವ ರೀತಿಯ ಫೈನ್ಸ್ ಇದೆ, ಯಾವ ರೀತಿಯ ಫಾಸ್ಟ್ ಕೋರ್ಟಲ್ಲಿ ಫಾಸ್ಟ್ ಟ್ರ್ಯಾಕ್ ಸಿಸ್ಟಮ್ ಆಗಿದೆ, ಕ್ವಶನ್ ಪೇಪರ್ ಸೆಲೆಕ್ಷನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತಂದಿದ್ದಾರೆ, ಹೇಗೆ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ನಾವು ನೋಡಿದ್ದೇವೆ. ಅದೇ ರೀತಿಯ ಬದಲಾವಣೆಗಳನ್ನು, ವಿಷಯಗಳನ್ನು ರಾಜ್ಯದಲ್ಲಿ ಸಹ ತರಬೇಕು, ಕರ್ನಾಟಕದಲ್ಲಿ ಸಹ ತರಬೇಕು, ಇಮಿಡಿಯೇಟಾಗಿ ತರಬೇಕು ಮತ್ತು CBIಗೆ ಕೊಡಬೇಕು.